ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದ ಕನ್ನಡಿಗ ಶವವಾಗಿ ಪತ್ತೆಯಾಗಿದ್ದಾನೆ. ನಾಪತ್ತೆಯಾಗಿ 6 ದಿನಗಳ ಬಳಿಕ ಸಾಕೇತ್ ಮೃತದೇಹ ಪತ್ತೆಯಾಗಿದೆ. ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದ ಕನ್ನಡಿಗ ಶವವಾಗಿ ಪತ್ತೆ. ನಾಪತ್ತೆಯಾಗಿ 6 ದಿನಗಳ ಬಳಿಕ ಸಾಕೇತ್ ಮೃತದೇಹ ಪತ್ತೆಯಾಗಿದೆ. ಬರ್ಕ್ಲಿ ಬೆಟ್ಟಗಳಲ್ಲಿರುವ ಅಂಜಾ ಸರೋವರ ಬಳಿ ಮೃತದೇಹ ಪತ್ತೆಯಾಗಿರುವಂಥದ್ದು. ನಿರಂತರ ಹುಡುಕಾಟ ಬಳಿಕ ಸಾಕೇತ್ ಮೃತದೇಹ ಪತ್ತೆಯಾಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಭಾರತದ ರಾಯಭಾರ ಕಚೇರಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಫೆಬ್ರವರಿ 9ರಂದು ನಾಪತ್ತೆಯಾಗಿದ್ದ ಸಾಕೇತ್ ಶ್ರೀನಿವಾಸಯ್ಯ. ಸಾಕೇತ್ ಮೃತದೇಹವನ್ನ ಭಾರತಕ್ಕೆ ಕಳಿಸಲು ಸಿದ್ಧತೆಯನ್ನು ನಡೆಸಲಾಗಿದೆ. ಇಂಜಿನಿಯರಿಂಗ್ ಮಾಡಲು ತೆರಳಿದ್ದ ಕನ್ನಡಿಗ ಸಾಕೇತ್. ಮೃತದೇಹದ ಬಳಿ ಪಾಸ್ಪೋರ್ಟ್, ಲ್ಯಾಪ್ಟಾಪ್ ಪತ್ತೆಯಾಗಿದೆ. ಮಗ ಸಾವು ಹಿನ್ನೆಲೆ ಪೋಷಕರಿಂದ ತುರ್ತು ವೀಸಾಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದಂಥ ಕನ್ನಡಿಗ ಇದೀಗ ಶವವಾಗಿ ಪತ್ತೆಯಾಗಿರುವಂಥದ್ದು. ನಾಪತ್ತೆಯಾಗಿ 6 ದಿನಗಳು ಕಳೆದ ಮೇಲೆ ಸಾಕೇತ್ ಮೃತದೇಹ ಪತ್ತೆಯಾಗಿದೆ. ಅಮೆರಿಕದಲ್ಲಿ ಇಂಜಿನಿಯರಿಂಗ್ ಮಾಡಲು ತೆರಳಿದ್ದ ಸಾಕೇತ್, 22 ವರ್ಷ ಇವರಿಗೆ. ಆದರೆ 6 ದಿನಗಳ ಹಿಂದೆ ನಾಪತ್ತೆಯಾಗಿರ್ತಾರೆ. ಹುಡುಕಾಟವನ್ನು ಸಹಿತ ಅದರ ಬಗ್ಗೆ ನಡೆಸಿರ್ತಾರೆ. ಆದರೆ ಇದೀಗ ಸಾಕೇತ್ ಮೃತದೇಹ ಬರ್ಕ್ಲಿ ಬೆಟ್ಟಗಳಲ್ಲಿರುವಂಥ ಅಂಜಾ ಸರೋವರದ ಬಳಿ ಸಾಕೇತ್ ಅವರ ಮೃತದೇಹ ಪತ್ತೆಯಾಗಿದೆ. ನಿರಂತರ ಹುಡುಕಾಟದ ಬಳಿಕ ಮೃತದೇಹವನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತ ರಾಯಭಾರಿ ಕಚೇರಿ ಈ ಒಂದು ಮಾಹಿತಿಯನ್ನ ತಿಳಿಸಿದೆ. ಸೊ ಹೀಗಾಗಿ ತಂದೆ ತಾಯಿಗಳು ಅರ್ಜೆಂಟ್ ಆಗಿ ಒಂದು ಎಮರ್ಜೆನ್ಸಿ ವೀಸಾಗೆ ಅರ್ಜಿಯನ್ನು ಸಹಿತ ಸಲ್ಲಿಸಿದ್ದಾರೆ. ಅಮೆರಿಕ ಹೊರಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಮರ್ಜೆನ್ಸಿ ವೀಸಾ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹೀಗಾಗಿ ಇಂಜಿನಿಯರ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಸಾಕೇತ್, ಆದರೆ 6 ದಿನಗಳ ಹಿಂದೆ ನಾಪತ್ತೆಯಾಗಿರ್ತಾನೆ. ದಿಢೀರಂತ ಒಮ್ಮೆ ಶವವಾಗಿ ಪತ್ತೆ ಆಗ್ತಾನೆ. ಬರ್ಕ್ಲಿ ಬೆಟ್ಟದಲ್ಲಿರುವ ಅಂಜಾ ಸರೋವರದ ಬಳಿ ಸಾಕೇತ್ ಮೃತದೇಹ ಪತ್ತೆ ಆಗುತ್ತೆ. ಫೆಬ್ರವರಿ 9ರಂದು ನಾಪತ್ತೆಯಾಗಿರ್ತಾರೆ ಸಾಕೇತ್ ಶ್ರೀನಿವಾಸನ್. ಇದೀಗ ಸಾಕೇತ್ ಮೃತದೇಹವನ್ನು ಭಾರತಕ್ಕೆ ಕಳಿಸುವುದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ ಅಂತೆ. ಅಂದರೆ ಇದೀಗ ಅಮೆರಿಕ ಅಂತ ಅಂದಾಗ ಅಲ್ಲಿರುವಂತಹ ಕಾನೂನಿನ ರೀತಿಯಲ್ಲಿ ಅಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳಿರುತ್ತೋ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಿಕೊಂಡು ನಂತರ ಫ್ಲೈಟ್ ಮುಖಾಂತರ ಮೃತದೇಹವನ್ನು ಕಳಿಸಿಕೊಡಲಾಗುತ್ತೆ. ಸೊ ಹೀಗಾಗಿ ತಂದೆ ತಾಯಿ ಸಹಿತ ಎಮರ್ಜೆನ್ಸಿ ವೀಸಾಗೆ ಇದೀಗ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಸೊ ವೀಸಾವನ್ನು ತೆಗೆದುಕೊಂಡು ತಂದೆ ತಾಯಿ ಸಹಿತ ಹೊರಡುವಂಥ ಚಾನ್ಸಸ್ಗಳು ಇರುವಂಥದ್ದು. ಆದರೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಏನಾಗಿತ್ತು, 6 ದಿನಗಳ ಹಿಂದೆ ನಾಪತ್ತೆ ಆಗಿ ದಿಢೀರಂತ ಮೃತದೇಹ ಸಿಗಬೇಕು ಅಂತ ಅಂದರೆ ಯಾರ್ಯಾರ ಜೊತೆ ಅಲ್ಲಿ ಸಾಕೇತ್ ಹೋಗಿದ್ದ, ಯಾರು ಫ್ರೆಂಡ್ ಸರ್ಕಲ್ ಇದ್ರು, ಇನ್ನು ಇವ್ರನ್ನ ಒಂದು ಒಡನಾಟ ಯಾರ ಜೊತೆ ಇತ್ತು, ಯಾರಾದರೂ ಇವನಿಗೆ ಒಂದು ವಿರೋಧವಾಗಿ ಇದ್ದಂಥವ್ರು ಎನಿಮೀಸ್ಗಳು ಏನಾದರೂ ಇದ್ರಾ, ಇದರೆಲ್ಲದರ ಬಗ್ಗೆ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ. ಆದರೆ ಇದೀಗ ಅಮೆರಿಕ ಕಾನೂನು ಅಂತ ಹೊರದೇಶ ಅಂತ ಅಂದಮೇಲೆ ಅಲ್ಲಿ ಒಂದಿಷ್ಟು ಕ್ರಮಗಳನ್ನು ಸಹಿತ ನಡೆಸ್ಕೊಳ್ಬೇಕಾಗುತ್ತೆ. ಅದರ ಒಂದು ಅನ್ವಯದಡಿ ಒಂದಿಷ್ಟು ತನಿಖೆಯನ್ನು ನಡೆಸಲಾಗುತ್ತೆ.